ವಿಧಾನಸಭೆಯಲ್ಲಿ ಚರ್ಚೆ ಸಹಿತ ಆಗಿದ್ದು ರೆಕಾರ್ಡ್ಸ್ ಇದ್ದಾವೆ. ಆದರೆ VS ಉಗ್ರಪ್ಪನವರ ದೊಡ್ಡ ಒಂದು ರಿಪೋರ್ಟ್ ಅದ, ಅದೇನು ನಡೆದು ಅಂತೇಳಿ ಅದ್ರ ತನಿಖೆ ಅದು ಯಾವುದೂ ಆಗಿಲ್ಲ. ಅದು ಯಾರು ದೂರು ಕೊಟ್ಟಿದ್ದಾರೆ, ಯಾರು ವಿಸಲ್ ಬ್ಲೋವರ್ ಇದ್ದಾರೆ, ಆ ಬ್ಲೋವರ್ನ ತೊಗೊಂಡು ಅವನ್ನ ಅಪರಾಧಿ ಮಾಡಿ ಕೊಟ್ಟಿದ್ದಾರೆ. ಅದು SIT ಯಾವ ಸರ್ಕಾರ ನೇಮಿಸಿದ್ದು, ಅದು ಯಾರ ಕಾರಣಕ್ಕೆ ಚೆನ್ನೈ 164 ಆರೋಪ ಮಾಡಿದ್ದ ಅವುಗಳ ಅಡಿಯಲ್ಲಿ ಅವು ಹೇಳಿದಂಥ ಜಾಗದಲ್ಲಿ ಇವು ಎಲುಬು ಸಿಗಲಿಲ್ಲ, ಅಸ್ಥಿಪಂಜ ಸಿಗಲಿಲ್ಲ ಅಂತೇಳಿ ಅವನನ್ನು ಆರೋಪ ಮಾಡಿ ಅದೇನು ಮಾಡಿದ್ರು ಗೊತ್ತಾಗಿಲ್ಲ, ಉಲ್ಟಾ ಹೊಡೆಯೋಕೆ ಮಾಡಿದರು. ಪಾಪ ಅವ್ನು ಹೇಳಿದ್ದಾನೆ, ಅನೇಕ ವಿಶ್ಲೇಷಕರು ಹೇಳಿದ್ದಾರೆ, ಹೌದು ಕಳೆದ 15-20 ವರ್ಷದ ಮಳೆ ಅಲ್ಲಿ ಹೊಳೆ ಇರೋದ್ರಿಂದ, ಅಲ್ಲಿ ಗುಡ್ಡ ಸುತ್ತಮುತ್ತ ಭೂಮಿ ಕೊರೆಯುವುದರಿಂದ ಅನೇಕ ಸಲ ಆ ಮೂಳೆಗಳು ಆ ತಂಪಿಗೆ ಅಥವಾ ಹಸಿಗೆ ನೀರಿನ ಹೊಡೆತಕ್ಕೆ ಜಾರಿ ಹೋಗಿದ್ದು ಅಂತೇಳಿ ಮಾತುಗಳಿದ್ದಾವೆ. ಆದ್ರೆ ಇಲ್ಲಿವರೆಗೆ ಅದು ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ. ಅದೇಗ ಈ ಒಂದು ನಿಮ್ಮ ಬಂಗ್ಲೆ ಗುಡ್ಡದಲ್ಲೇ ಅಲ್ಲಿ ಹೆಣಗಳು ಎಲ್ಲಿದ್ದು ಬಂದಿದ್ದು ಅಲ್ಲಿ ಓಪನ್ನಾಗಿ 8-9 ಹೆಣಗಳು, ಅದೊಂದು ಒಂದು ಕೂಸಿಂದು ಒಬ್ಬ ಒಳ್ಳೆಯ ಹುಡುಗಿ, ಅದು ಸಣ್ಣ ವಯಸ್ಸಿನ ಹುಡುಗಿ, ಅದು ಹೇಳ್ತಾ ಇದ್ರು. ಅದ್ರ ಬಗ್ಗೆ ಎಂಕ್ವೈರಿ ಏನಾಯಿತು, ಹೆಂಗೆ ಬಿದ್ದು ಅಲ್ಲಿ ಹೋಗಿ, ಯಾರೂ ಹೋಗಲಾರದ ಜಾಗ, ಅದು ಗೊತ್ತಿರಲ್ಲ ಇಲ್ಲಿವರೆಗೆ. ವೇದವಲ್ಲಿಗೆ ಅವಳ ಗಂಡನನ್ನು ಅಪರಾಧಿ ಮಾಡುವಂಥ ಪ್ರಯತ್ನ ಮಾಡಿದರು. ಸೌಜನ್ಯ ಕೇಸ್ನಲ್ಲ ಅವ್ರ ಮಾವನನ್ನು ಅಪರಾಧಿ ಮಾಡುವಂಥ ಪ್ರಯತ್ನ ಇರ್ತದೆ ಇವತ್ತಿಗೂ. ಷಡ್ಯಂತ್ರ ಅಂತ ಮತ್ತೆ ಹೇಳೋದು ಯಾರಿಗೆ, ಈ ದೂರುದಾರ ಇವು ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ. ಈ ಷಡ್ಯಂತ್ರ ಮಾಡೋರಿಗೆ ಏನು ಲಾಭ ಆಗ್ತದನ, ಏನು ಗಂಟೆ ಬರ್ತದನ ಎಲ್ಲಿದ್ದಾದರೂ? ಎದಕ್ಕಾಗಿ ಷಡ್ಯಂತ್ರ ಮಾಡ್ತಾರೆ ಅವರು? ನಮ್ಮ DK ಶಿವಕುಮಾರ್ ಅಂತ ಷಡ್ಯಂತ್ರ ಯಾವ ಅದರ ಮೇಲೆ ಮಾತಾಡಿದ್ರು DK ಶಿವಕುಮಾರ್ ಅವರು, ಅವ್ರ ಜೊತೆಗಾರರು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾತಾಡಿರ್ಬೋದು, ಇನ್ನೊಬ್ಬರು ಮಾತಾಡ್ಬೋದು, ದಿನೇಶ್ ಗುಂಡೂರಾವ್ ಮಾತಾಡಿರ್ಬೋದು. ಯಾಕೆ ಮಾತಾಡೋದು ಏನು ಗೊತ್ತಾಯಿತು? ಅದು BJP ಜನ ಅಂತ ಅವ್ರು ಅದನ್ನು ಮೂಮೆಂಟ್ ಮಾಡ್ತಾಯಿದ್ರು. ಸಣ್ಣ ಘಟನೆ ಆದ್ರೆ ಬೆದ್ದು ನಿಲ್ತಾನೆ, ಒಂದು ಮೀಡಿಯಾದ ಬೆನ್ನು ಹತ್ಬಿಟ್ಟಿದ.